ಇನ್ನು ಮೃತ ರಾಜಶೇಖರ್ಗೆ ಎರಡೆರಡು ಸಾರಿ ಪೋಸ್ಟ್ಮಾರ್ಟಮ್ ಆಗಿತ್ತು ಅನ್ನುವಂತಹ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಕುಮಾರಸ್ವಾಮಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕುಮಾರಸ್ವಾಮಿ ಅವರ ಈ ಮಾತಿಗೆ ಹೋಮ್ ಮಿನಿಸ್ಟರ್ ಕೌಂಟರ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ 2 ಬಾರಿ ಪೋಸ್ಟ್ಮಾರ್ಟಮ್ ಆಗಿಲ್ಲ, ವೈದ್ಯರು 2 ಬಾರಿ ಪೋಸ್ಟ್ಮಾರ್ಟಮ್ ಆಗಿಲ್ಲ ಅಂತ ಹೇಳಿದ್ದಾರೆ. ವೈದ್ಯರು ಹೇಳಿದ ಮಾತನ್ನ ನಾನು ಕೂಡ ನಂಬುತ್ತೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯತೆ ಹೊರಗೆ ಬರಲಿ. 2 ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು, ಮೊದಲನೇ ಬಾರಿಗೆ ಸಿಕ್ತು. ನಾವು ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದ್ರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯಲ್ಲ ಆಗುತ್ತೆ. ಇದನ್ನ ನಾವೆಲ್ಲ ನನ್ನನ್ನು ಸೇರಿಕೊಂಡು ನಾವು ರಾಜಕೀಯ ನಾಯಕರುಗಳು ಮಾತಾಡುವಾಗ ನಾನು ಹೇಳುವ ಹೇಳಿಕೆ ಸಮಾಜದಲ್ಲಿ ಏನಾಗಬಹುದು ಅನ್ನೋದನ್ನ ಅರ್ಥಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಈಗ ಹೇಳಿದಂತ ನಾಯಕರುಗಳು ನೋಡಿದ್ರ ಅಲ್ಲಿ ಪೋಸ್ಟ್ ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ. ಯಾವ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು 2 ಸಾರಿ ಮಾಡಿಲ್ಲ ಅಂತ. ಇನ್ಯಾರನ್ನ ನಾವು ನಂಬಬೇಕು? ಆದ್ರಿಂದ 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ ಅದನ್ನ ನಾನು ಕೂಡ ಒಪ್ಪಿಕೊಳ್ತೇನೆ. ಯಾವುದನ್ನು ಕೂಡ ನಾವು ತಿಳಿದು ಮಾತಾಡ. ಇನ್ನು ಮೃತ ರಾಜಶೇಖರ್ಗೆ ಎರಡೆರಡು ಸಾರಿ ಪೋಸ್ಟ್ಮಾರ್ಟಮ್ ಆಗಿತ್ತು ಅನ್ನುವಂತಹ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಕುಮಾರಸ್ವಾಮಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕುಮಾರಸ್ವಾಮಿ ಅವರ ಈ ಮಾತಿಗೆ ಹೋಮ್ ಮಿನಿಸ್ಟರ್ ಕೌಂಟರ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ 2 ಬಾರಿ ಪೋಸ್ಟ್ಮಾರ್ಟಮ್ ಆಗಿಲ್ಲ, ವೈದ್ಯರು 2 ಬಾರಿ ಪೋಸ್ಟ್ಮಾರ್ಟಮ್ ಆಗಿಲ್ಲ ಅಂತ ಹೇಳಿದ್ದಾರೆ. ವೈದ್ಯರು ಹೇಳಿದ ಮಾತನ್ನ ನಾನು ಕೂಡ ನಂಬುತ್ತೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯತೆ ಹೊರಗೆ ಬರಲಿ. 2 ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು, ಮೊದಲನೇ ಬಾರಿಗೆ ಸಿಕ್ತು. ನಾವು ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದ್ರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯಲ್ಲ ಆಗುತ್ತೆ. ಇದನ್ನ ನಾವೆಲ್ಲ ನನ್ನನ್ನು ಸೇರಿಕೊಂಡು ನಾವು ರಾಜಕೀಯ ನಾಯಕರುಗಳು ಮಾತಾಡುವಾಗ ನಾನು ಹೇಳುವ ಹೇಳಿಕೆ ಸಮಾಜದಲ್ಲಿ ಏನಾಗಬಹುದು ಅನ್ನೋದನ್ನ ಅರ್ಥಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಈಗ ಹೇಳಿದಂತ ನಾಯಕರುಗಳು ನೋಡಿದ್ರ ಅಲ್ಲಿ ಪೋಸ್ಟ್ ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ. ಯಾವ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು 2 ಸಾರಿ ಮಾಡಿಲ್ಲ ಅಂತ. ಇನ್ಯಾರನ್ನ ನಾವು ನಂಬಬೇಕು? ಆದ್ರಿಂದ 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ ಅದನ್ನ ನಾನು ಕೂಡ ಒಪ್ಪಿಕೊಳ್ತೇನೆ. ಯಾವುದನ್ನು ಕೂಡ ನಾವು ತಿಳಿದು ಮಾತಾಡ.
ಇನ್ನು ಮೃತ ರಾಜಶೇಖರ್ಗೆ ಎರಡೆರಡು ಸಾರಿ ಪೋಸ್ಟ್ ಮಾರ್ಟಮ್ ಆಗಿತ್ತು ಅನ್ನುವಂತಹ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಕುಮಾರಸ್ವಾಮಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕುಮಾರಸ್ವಾಮಿ ಅವರ ಈ ಮಾತಿಗೆ ಹೋಮ್ ಮಿನಿಸ್ಟರ್ ಕೌಂಟರ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿಲ್ಲ, ವೈದ್ಯರು 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಂತ ಹೇಳಿದ್ದಾರೆ. ವೈದ್ಯರು ಹೇಳಿದ ಮಾತನ್ನ ನಾನು ಕೂಡ ನಂಬುತ್ತೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯದ ಹೊರಗೆ ಬರಲಿ. ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರೋ ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತೋ, ಮೊದಲನೇ ಬಾರಿಗೆ ಸಿಕ್ತೋ? ನಾವು ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದ್ರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯಲ್ಲ ಆಗುತ್ತೆ. ಇದನ್ನ ನಾವೆಲ್ಲ ನನ್ನನ್ನು ಸೇರಿಕೊಂಡು ನಾವು ರಾಜಕೀಯ ನಾಯಕರುಗಳು ಮಾತಾಡುವಾಗ ನಾನು ಹೇಳುವ ಹೇಳಿಕೆ ಸಮಾಜದಲ್ಲಿ ಏನಾಗಬಹುದು ಅನ್ನೋದನ್ನ ಅರ್ಥಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಈಗ ಹೇಳಿದಂತ ನಾಯಕರುಗಳು ನೋಡಿದ್ರ ಅಲ್ಲಿ ಪೋಸ್ಟ್ ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ. ಯಾವ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು 2 ಸಾರಿ ಮಾಡಿಲ್ಲ ಅಂತ. ಇನ್ಯಾರನ್ನ ನಾವು ನಂಬಬೇಕು? ಆದ್ರಿಂದ 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ ಅದನ್ನ ನಾನು ಕೂಡ ಒಪ್ಪಿಕೊಳ್ತೇನೆ. ಯಾವುದನ್ನು ಕೂಡ ನಾವು ತಿಳಿದು ಮಾತಾಡ. ಇನ್ನು ಮೃತ ರಾಜಶೇಖರ್ಗೆ 2 ಸಾರಿ ಪೋಸ್ಟ್ ಮಾರ್ಟಮ್ ಆಗಿತ್ತು ಅನ್ನುವಂತಹ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಕುಮಾರಸ್ವಾಮಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕುಮಾರಸ್ವಾಮಿ ಅವರ ಈ ಮಾತಿಗೆ ಹೋಮ್ ಮಿನಿಸ್ಟರ್ ಕೌಂಟರ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿಲ್ಲ, ವೈದ್ಯರು 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಂತ ಹೇಳಿದ್ದಾರೆ. ವೈದ್ಯರು ಹೇಳಿದ ಮಾತನ್ನ ನಾನು ಕೂಡ ನಂಬುತ್ತೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯದ ಹೊರಗೆ ಬರಲಿ. ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರೋ ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತೋ, ಮೊದಲನೇ ಬಾರಿಗೆ ಸಿಕ್ತೋ? ನಾವು ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದ್ರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯಲ್ಲ ಆಗುತ್ತೆ. ಇದನ್ನ ನಾವೆಲ್ಲ ನನ್ನನ್ನು ಸೇರಿಕೊಂಡು ನಾವು ರಾಜಕೀಯ ನಾಯಕರುಗಳು ಮಾತಾಡುವಾಗ ನಾನು ಹೇಳುವ ಹೇಳಿಕೆ ಸಮಾಜದಲ್ಲಿ ಏನಾಗಬಹುದು ಅನ್ನೋದನ್ನ ಅರ್ಥಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಈಗ ಹೇಳಿದಂತ ನಾಯಕರುಗಳು ನೋಡಿದ್ರ ಅಲ್ಲಿ ಪೋಸ್ಟ್ ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ. ಯಾವ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು 2 ಸಾರಿ ಮಾಡಿಲ್ಲ ಅಂತ. ಇನ್ಯಾರನ್ನ ನಾವು ನಂಬಬೇಕು? ಆದ್ರಿಂದ 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ ಅದನ್ನ ನಾನು ಕೂಡ ಒಪ್ಪಿಕೊಳ್ತೇನೆ. ಯಾವುದನ್ನು ಕೂಡ ನಾವು ತಿಳಿದು ಮಾತಾಡ.